ನಮಸ್ತೆ ಸ್ನೇಹಿತರೆ, ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಪಡುಬಿದ್ರೆಯಲ್ಲಿದ್ದೇನೆ. ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ. ದೇವಸ್ಥಾನ ತುಂಬ ವೇಗದಲ್ಲಿ ಕಾರ್ಯನಿರ್ವಹಿಸ್ತಾ ಉಂಟು. ನಾನೀಗ ದೇವಸ್ಥಾನದ ಮುಂದೆ ಇದ್ದೇನೆ. ಇದು ಎದುರಿನ ಮಹಾದ್ವಾರ. ಕೆಲಸಗಳೆಲ್ಲ ನಡೀತಾ ಉಂಟು. ಹೊರಬದಿಯಿಂದ 12ನೇ ತಾರೀಕು 12ನೇ ತಿಂಗಳು 2025ನೇ ಇಸ್ವಿ. ಇದು ದೇವಸ್ಥಾನದ ಒಳಗಿನ ಗೋಡೆ ನೋಡಿ, ಕಲ್ಲಿನದ್ದೇ ಕೆತ್ತನೆ ಇರುವಂಥದ್ದು. ತುಂಬ ಅಂದವಾಗಿ ಮಾಡ್ತಾ ಇದ್ದಾರೆ. ಕೈಲಾಸ ದ್ವಾರ ಅಂತ ನಾನು ಕರೀತಾ ಇದ್ದೇನೆ, ಗೊತ್ತಿಲ್ಲ. ಮಹಾಲಿಂಗೇಶ್ವರನ ದೇವಸ್ಥಾನ ಆಗಿರೋದ್ರಿಂದ ಏನು ಕರಿಬೇಕು ಅಂತ ಗೊತ್ತಾಗದೆ ಕೈಲಾಸ ದ್ವಾರ ಅಂತ ಕರೆದೆ. ಹಾಗೆ ಅದರ ಬದಿಯಲ್ಲಿ ಗಣಪತಿ ದೇವಸ್ಥಾನನೂ ಕಟ್ತಾ ಇದ್ದಾರೆ. ಇದು ಮಹಾದ್ವಾರದ ಒಳಬದಿಯಿಂದ ಕಾಣ್ತಾ ಇರುವಂಥದ್ದು. ಕಲ್ಲಿನ ಕಂಬ ಇನ್ನೂ ಫಿನಿಶಿಂಗ್ ಆಗಲಿಲ್ಲ, ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ನಾನು ಹೋದಾಗ ಹೀಗೆ ಕಾಣಿಸ್ತಾ ಇತ್ತು, ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ. ನೋಡಿ, ಇಟ್ಟಿಗೆಯಲ್ಲಿ ಕಟ್ಟಿದಂಥ ಕಂಬ, ಕಲ್ಲಿನಲ್ಲಿ ಕಟ್ತಾ ಇರುವಂಥ ಕಂಬ. ತುಂಬ ವೇಗವಾಗಿ ನಡೀತಾ ಉಂಟು ಕೆಲಸ. ಮುಂದೆಯಿಂದ ಹೇಗೆ ಕಾಣ್ತದೆ ನೋಡಿ, ಬಹಳ ಎತ್ತರವಾಗಿ, ಬಹಳ ಅಂದವಾಗಿ, ಸುಂದರವಾದ ಕೆತ್ತನೆಗಳು, ತುಂಬ ಚೆಂದ ಕಾಣ್ತಾ ಉಂಟು. ಮೊದಲಿನ ದೇವಸ್ಥಾನ ಅಂತ ನೋಡಲಿಕ್ಕೂ ಹೇಳಲಿಕ್ಕೂ ಸಾಧ್ಯ ಇಲ್ಲ, ಹಾಗೆ ನಿರ್ಮಾಣ ಆಗ್ತಾ ಉಂಟು. ಇದರ ಒಳಬದಿಯಲ್ಲಿ ನೋಡಿ, ಇದು ಒಳಬದಿ. ಒಳಗೆ ಹೋಗಲಿಲ್ಲ, ಹೊರಗಿಂದನೇ ತೆಗಿತಾ ಇದ್ದೀನಿ. ಇದು ಗಣಪತಿ ಗುಡಿ. ಒಳಬದಿಯ ಸುತ್ತು ಗಣಪತಿಯ ಎದುರಲ್ಲಿರುವಂಥದ್ದು ಒಂದು ಚೌಕಾಕಾರದಲ್ಲಿ ಒಂದು ವರಾಂಡ ಮಾಡ್ತಾ ಇದ್ದಾರೆ. ಬದಿಯಲ್ಲಿ ಕಾಣ್ತಾ ಇರೋದು ನಿಮಗೆ ಮಹಾಲಿಂಗೇಶ್ವರ ಗುಡಿ. ಎದುರಿನಲ್ಲಿ ತೀರ್ಥಮಂಟಪ ಬಹಳ ಅಂದವಾಗಿ ಕಾಣ್ತಾ ಉಂಟು. ಆ ಕಂಬಗಳು, ಒಂದು ಕಂಬದಲ್ಲಿ 4 5 ಕಂಬಗಳು ಇದ್ದ ಹಾಗೆ ಕಾಣ್ತದೆ. ಕೆಲಸ ಪೂರ್ತಿ ಆಗಲಿಲ್ಲ, ವೇಗವಾಗಿ ನಡೀತಾ ಉಂಟು. ಕೆಲಸಗಾರರೆಲ್ಲ ಆ ಬಿಸಿಲಿನಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಹೇಗೆ ಕಾಣ್ತಾ ಉಂಟು ನೋಡಿ. ಗಣಪತಿ ಗುಂಡದ ಮೇಲೆ ಇನ್ನೂ ಕೆಲಸ ಬಾಕಿ ಉಂಟು. ಬಿಸಿಲು ತುಂಬ. ಇದಕ್ಕೆ ತಾಮ್ರದ ಹೊದಿಕೆ ಹೊದಿಸಿದ್ದಾರೆ. ಹಾಗೆ ಬಂಗಾರದ ಬಣ್ಣದ ಒಂದು ತಗಡನ್ನು ಹೊಡೆದಾಗೆ ಕಾಣ್ತಾ ಉಂಟು. ದೂರದಲ್ಲಿ ಕಾಣ್ತಾ ಇರೋದು ಗಣಪತಿ ದೇವಸ್ಥಾನದ ಬದಿಯಲ್ಲಿರುವಂಥದ್ದು ಗಣಪತಿ ಶಾಲೆ ಅಂತ. ಕಂಬಗಳನ್ನು ಎತ್ತಿ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಮಣ್ಣು ಕಲ್ಲಿನ ರಾಶಿ ಬಿದ್ದಿದೆ. ಹೊರಬದಿಯಲ್ಲಿ ಕೆಲಸನೂ ನಡೀತಾ ಉಂಟು. ಬಿಸಿಲು ಒಂದು ಕಡೆ. ಹಾಗೆ ಕ್ರೈನ್ನಲ್ಲಿ ಆ ಕಂಬವನ್ನು ಎತ್ತಿ ಕೂತ್ಕೊಳಿಸ್ತಾರೆ. 2 ಕ್ರೈನ್ಗಳು ತುಂಬ ಕೆಲಸ ಮಾಡ್ತಾ ಉಂಟು. ಜಾತ್ರೆ ಒಳಗೆ ಮುಗಿಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದು ಸೈಡ್ನಲ್ಲಿ ತೆಗೆದಿರುವಂಥದ್ದು. ದಕ್ಷಿಣ ದಿಕ್ಕು ಇದು ಪೂರ್ವ ದಿಕ್ಕು. ದೂರದಲ್ಲಿ ವಿಶಾಲವಾಗಿ ಕಾಣ್ತಾ ಉಂಟು ದೇವಸ್ಥಾನ. ಕಲ್ಲು ಮಣ್ಣುಗಳು ರಾಶಿ. ಕಂಬವನ್ನು ಎತ್ತಿಟ್ಟು ಆ ಕೆಲಸಗಾರರು ಅದನ್ನು ಗ್ರೈಂಡ್ ಮಾಡ್ತಾ ಇದ್ದಾರೆ. ಸರಿಯಾದ ಆಕಾರದಲ್ಲಿ
ಸರಿಯಾದ ರೀತಿಯಲ್ಲಿ ಕೂತ್ಕೊಳಿಸ್ಲಿಕ್ಕೆ ಸರ್ತ ಬರೋ ಹಾಗೆ ಅದನ್ನು ಗ್ರೈಂಡ್ ಮಾಡ್ತಾಯಿದ್ದಾರೆ ನೋಡಿ. ಗ್ರೈಂಡ್ ಮಾಡಿ ಆ ಪೀಠದ ಮೇಲೆ ಅದನ್ನು ಕೂತ್ಕೊಳಿಸ್ತಾರೆ. ಇದು ಮಹಾದ್ವಾರದ ಒಳಗೆ ಬರುವಾಗ ಕಾಣ್ತಾ ಇರೋದು. ಆಚೆ ಬದಿ ಈಚೆ ಬದಿ ಜಗಲಿ ಇದ್ದಾಗೆ ಕಾಣ್ತದೆ. ಇದು ಬಹುಶಃ ಕುಡಿಮರ ಇಡುವಂಥದ್ದು, ಧ್ವಜಸ್ತಂಭ ಇಡುವಂಥ ಜಾಗ ಅಂತ ಕಾಣ್ತದೆ, ಸರಿಯಾಗಿ ಗೊತ್ತಿಲ್ಲ. ಇದು ಉತ್ತರ ದಿಕ್ಕಿನ ಗೋಡೆ. ಉತ್ತರ ದಿಕ್ಕಿನ ಗೋಡೆಯಲ್ಲಿ ಕಾಣ್ತಾ ಉಂಟು. ದೂರದಲ್ಲಿ ಎತ್ತರವಾಗಿ ಗರ್ಭಗುಡಿಯ ಮೇಲಿನ ಮಾಡು ಕಾಣ್ತಾ ಉಂಟು ನೋಡಿ. ಇದು ಉತ್ತರ ದಿಕ್ಕಿಂದ ತೆಗೆದಂಥದ್ದು. ನಾನು ಹತ್ತಿರದಲ್ಲಿ ಸ್ವಲ್ಪ ಕಾಣ್ತದೆ. ಬಂಗಾರದ ಬಣ್ಣದ ತಗಡಿಗೆ ಪಾಲಿಷ್ ಮಾಡಿ ಇಟ್ಟಿದ್ದಾರೆ ಅಂತ ಕಾಣ್ತದೆ. ಒಳಬದಿ ಇನ್ನೂ ತುಂಬ ಕೆಲಸ ಉಂಟು, ಒಳಗೆ ಹೋಗಲಿಲ್ಲ. ಎಲ್ಲಿ ಸಾಧ್ಯ ಆಗ್ತದೋ ಅಲ್ಲಿ ಚಿತ್ರಣ ಮಾಡಲಿಕ್ಕೆ ನೋಡಿದ್ದೇನೆ. ಇದು ಗರ್ಭಗುಡಿಯ ಕೆತ್ತನೆ, ತಾಮ್ರದ ಹೊದಿಕೆ, ಅದರ ಮೇಲೆ ನಡುವಿನಲ್ಲಿ ಮತ್ತೆ ಕಲ್ಲಿನ ಆಕಾರ, ಅದರ ಮೇಲೆ ಮತ್ತೆ ತಾಮ್ರದ ಹೊದಿಕೆ. ಇದು ಹತ್ತಿ ಬಂದು ಹೊರಗೆ ಬರಲಿಕ್ಕೆ. ಹಾಗೆ ಸುತ್ತು ಪವಳಿ ಅಂತ ಕಾಣ್ತದೆ. ಇನ್ನೂ ಅದರ ಮೇಲೆ ಇನ್ನೂ ಕಲ್ಲುಗಳು ಬರ್ತದೆ ಅಂತ ಕಾಣ್ತದೆ ನೋಡಿ, ಹೇಗೆ ಕಾಣ್ತಾ ಉಂಟು. ಬಿಸಿಲು ತುಂಬ. ಸುಂದರವಾದ ತೀರ್ಥ ಮಂಟಪ. ಹೋಗುವ. ಇದು ಹಿಂಬದಿ ಪಶ್ಚಿಮ ದಿಕ್ಕಿನ ಗೋಡೆ. ಬಹಳ ಎತ್ತರವಾಗಿ ದೇವಸ್ಥಾನ ನಿರ್ಮಾಣ ಆಗ್ತಾ ಉಂಟು. ಪೂರ್ತಿಯಾಗಿ ಆಗುವಾಗ ಬಹಳ ಅಂದವಾಗಿ ಕಾಣ್ತದೆ. ನಮ್ಮೂರ ದೇವಸ್ಥಾನ, ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ. ಇದರ ಬದಿ ಈಗ ಬಹುಶಃ ಅಡಿಗೆ ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಕಾಣ್ತದೆ. ಈಗಷ್ಟೇ ಪಾಯ ಹಾಕಿ ಕಬ್ಬಿಣದ ಸರಗಳನ್ನು ಕಟ್ತಾ ಇದ್ದಾರೆ. ಅಲ್ಲಲ್ಲಿ ಕೆತ್ತಿದಂಥ ಕಲ್ಲುಗಳು, ಕಂಬಗಳು, ಹಲವಾರು ಬಗೆಯ ಆಯಕಾತರಗಳು ಇರುವಂಥದ್ದು ಇಲ್ಲಿ ಕಾಣ್ತಾ ಉಂಟು ನೋಡಿ. ಇಲ್ಲಿ ಕಬ್ಬಿಣದ ಸರಗಳನ್ನಿಟ್ಟು ಪಿಲ್ಲರ್ ಹಾಕಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಗೋಡೆ ಮೇಲೆ ಗೋಡೆ ಇಡುವಂಥದ್ದು, ಈ ಕಲ್ಲಿನ ಮೇಲೆ ಕಲ್ಲು ಇಡಲಿಕ್ಕೆ ಕಲ್ಲುಗಳು ಕಾಯ್ತಾ ನಿಂತಿದೆ. ಹಲವಾರು ಕಲ್ಲುಗಳು ಇನ್ನೂ ಇಡಬೇಕಾಗಿದೆ. ಅದಕ್ಕೆಲ್ಲ ಮರದ ಗುಜ್ಜುಗಳನ್ನು ಕಟ್ತಾ ಇದ್ದಾರೆ ಎತ್ತಿ ಇಡಲಿಕ್ಕೆ. ಆಧುನಿಕವಾಗಿ ನಿರ್ಮಾಣ ಆಗ್ತಾ ಇರುವಂಥದ್ದು ಕಲ್ಲಿದು. ಇದು ಹಿಂಬದಿಯ ಗೋಡೆ. ಎಷ್ಟು ವಿಶಾಲವಾದ ಕಲ್ಲಿನ ಗೋಡೆಗಳು. ಇಲ್ಲಿ ಇಟ್ಟ ಹಾಗೆ, ಈ ಬದಿಯಲ್ಲಿ ಇಟ್ಟ ಹಾಗೆ ಅದೇ ರೀತಿಯಾದ ಕೆತ್ತನೆ ಹಿಂದೆ ಕೂಡ ಬರ್ಬೋದು ಅಂತ ಅನ್ನಿಸ್ತದೆ. ಅದರ ನಂತರ ಮಾಡು. ಇನ್ನೂ ಬಹಳಷ್ಟು ಕೆಲಸ ಬಾಕಿ ಉಂಟು. ನೋಡಿ, ಇದು ಹಿಂಬದಿ. ಪಿಲ್ಲರ್ ಹಾಕಲಿಕ್ಕೆ ಸರಳನ್ನೆಲ್ಲ ಕಟ್ಟಿದ್ದಾರೆ. ಇಲ್ಲಿ ಮೊದಲು ಒಂದು ಭಟ್ರ ಮನೆ ಇತ್ತು. ಈಗ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಕಾಣ್ತದೆ. ಎಲ್ಲವನ್ನು ಬಿಚ್ಚುತ್ತಾ ಇದ್ದಾರೆ ನೋಡಿ. ಎಷ್ಟು ಹಳೆಯದಾದ ಮನೆ, ಗಟ್ಟಿಮುಟ್ಟಿನ ಮನೆ, ನೋಡಲಿಕ್ಕೆ ಅಂದವಾಗಿ ಉಂಟು. ಆದರೆ ದೇವಸ್ಥಾನ ಬದಿಯಲ್ಲಿ ಇರೋದ್ರಿಂದ ಆ ಗೋಡೆಗಳು ಸುತ್ತು ಪೌಳಿ ಎಲ್ಲ ಬರೋದ್ರಿಂದ
ಅದನ್ನು ಬಹುಶಃ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಕಾಣ್ತದೆ, ಹಾಗಾಗಿ ಬಿಚ್ಚುತ್ತಾ ಇದ್ದಾರೆ. ನೋಡಿ ಎಷ್ಟು ಚಂದವಾಗಿ ಕಾಣ್ತಾ ಉಂಟು ಮನೆಯಲ್ಲಿ ಯಾರೂ ಇಲ್ಲ. ಈಗ ನಾವು ಮತ್ತೆ ಮುಂದೆ ಹೋಗೋಣ. ಉಳಿದದ್ದು ಮುಂದಿನ ಭಾಗದಲ್ಲಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ನಮಸ್ಕಾರ.